ಸಂದರ್ಭ ಇದು. ನಮ್ಮ ಶ್ರೀಮತಿ ಕವಿತಾ ಅವರು, ಅವರ ಪತಿ ಲಿಂಗಯ್ಯ ಕಾಡದೇವರು, ಉತ್ತರ ಕರ್ನಾಟಕದವರು. ಇಲ್ಲಿ ಬೆಂಗಳೂರಿನಲ್ಲಿ ನಾವು ಅಖಂಡ ಕರ್ನಾಟಕದ ಜನ ವಾಸ ಮಾಡೋದು. ಇದೇನು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಏನಿಲ್ಲ, ಒಂದೇ ಕರ್ನಾಟಕ. ಬೆಂಗಳೂರು ಇಡೀ ರಾಷ್ಟ್ರಕ್ಕೆ ಅಲ್ಲ, ಅಂತಾರಾಷ್ಟ್ರಕ್ಕೂ ಆಕರ್ಷಣೀಯ ನಗರ ಆಗಿರೋದ್ರಿಂದ ನಮ್ಮ ರಾಜ್ಯದ ಮೂಲೆ ಎಲ್ಲರೂ ಈ ಬೆಂಗಳೂರಿನ ಅನುಭವ ಪಡ್ಕೋಬೇಕು. ಬೆಂಗಳೂರಿನಲ್ಲಿ ಎಲ್ಲರೂ ಬಂದು ಹೋಗಬೇಕು, ವಾಸ ಮಾಡಬೇಕು, ಇಲ್ಲಿ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸಬೇಕು. ನಮ್ಮೆಲ್ಲರದ್ದು ಬಯಕೆ ಅದನ್ನು. ಈ ಸುಗ್ಗಿ ಹಬ್ಬ ಇಡೀ ರಾಜ್ಯದಲ್ಲಿ ರೈತರು ವಿಶೇಷವಾಗಿ ನಾವು ಯುಗಾದಿ ಮಾಡ್ತೀವಿ, ಮಾರ್ಗವನ್ನು ಮಾಡ್ತೀವಿ, ಮತ್ತು ಅನೇಕ ಹಬ್ಬಗಳನ್ನು ಮಾಡ್ತೀವಿ. ಆದರೆ ಇಡೀ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂಥ ಹಬ್ಬ ಸಂಕ್ರಾಂತಿ. ಒಂದು ಸುಗ್ಗಿ ಅದು ಹಳ್ಳಿನಲ್ಲಿ ಮಾಡಿದ್ರೇ ಅದಕ್ಕೆ ಒಂದು ಹಬ್ಬದ ಪದಾರ್ಥ ಮಾಡಿಸ್ತಾರೆ. ಅಲ್ಲಿ ನಮಗೆ ಖುಷಿ ಕೊಡೋದು. ನಾವೆಲ್ಲ ಹುಡುಗರಿದ್ದಾಗ ನಾವು ಜನ ಕಿಚ್ಚಾಯಿಸೋದು ಎಲ್ಲ ನೋಡಿದಾಗ ಹಳ್ಳಿನಲ್ಲಿ ಹಬ್ಬ ಆಚರಣೆ ಮಾಡೋಕ್ಕೆ ಒಂದು ಬಯಸ್ತಾರೆ. ಆದರೆ ಇಲ್ಲಿ ನಡಪಾದ ಲಿಂಗಯ್ಯನವರು, ಅವರ ಶ್ರೀಮತಿಗಳು ಈ 25ನೇ ವರ್ಷದ ಪ್ರತಿ ವರ್ಷ ಈ ಸಂಕ್ರಾಂತಿ ಅಂತ ದಿವಸ ಒಂದು ವಾರ ಪೂರ್ತಿ ಈ ಮಿಲೆಟ್ ಸಿರಿಧಾನ್ಯ ಒಂದು ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಭಾಳ ಸಂತೋಷ. ನಾನು ನಮ್ಮ ಗೋಪಾಲನವರು, ನಾರಾಯಣ ಕ್ಷೇತ್ರದ ಶಾಸಕರು, ನಮ್ಮ ಯುವ ನಾಯಕ ಕಾಂಗ್ರೆಸ್ ರಘುವೀರ್ ಇದ್ದಾರೆ, ನಮ್ಮ ಮುಖಂಡರಾದ ಮಂಜುನಾಥರಿದ್ದಾರೆ, ನಮ್ಮ ಬಿಲ್ಡಿಂಗ್ ಓನರ್ ಶಶಿ ಇದ್ದಾರೆ, ಸೊ ಅಕ್ಕ ಇದ್ದಾರೆ, ಶ್ರೀಮತಿ ಗೋಪಾಲಯ್ಯನವರು ಇದ್ದಾರೆ. ನಾವೆಲ್ಲರೂ ಒಂದು ಶುಭ ಹಾರೈಸೋಂಥಕ್ಕೋಸ್ಕರ ಬಂದಿದ್ದೀವಿ. ಒಳ್ಳೆಯದಾಗಲಿ. ಮುಂದೆ ಬರ್ತಕ್ಕಂಥ 14 ಸಂಕ್ರಾಂತಿ ಎಲ್ಲರಿಗೂ ಖುಷಿ. ಸರ್, ನೀವು ಉತ್ತರ ಕರ್ನಾಟಕದ ಫುಡ್ಡು ಯಾವುದಾದ್ರು ಇಷ್ಟಪಟ್ಟಿದ್ದೀರಾ? ಈಗ ಎಣ್ಗಾಯಿ ಆಗಿರ್ಬೋದು, ಆಮೇಲೆ ಜೋಳದ ರೊಟ್ಟಿ ಆಗಿರ್ಬೋದು. ಜೋಳದ ರೊಟ್ಟಿ ರೆಗ್ಯುಲರಾಗಿ ತಿಂತೀವಿ ನಾವು, ಎಣ್ಗಾಯಿ ರೆಗ್ಯುಲರಾಗಿ ತಿಂತೀವಿ. ಇವೆಲ್ಲ ಮಿಕ್ಸು. ಇಲ್ಲಿ ಉಪ್ಸಾರು ಮುದ್ದೆ ತಿಂತೀವಿ, ಅದು ರೊಟ್ಟಿ, ಎಣ್ಗಾಯಿ ಮತ್ತು ಈ ಖಾರ ಚಟ್ನಿ ಎಲ್ಲವನ್ನೂ ಉಪಯೋಗಿಸ್ತೀವಿ. ಮತ್ತು ನಮಗೆ 23, 24, 25 ಸಿರಿಧಾನ್ಯ ಮೇಳ ಮಾಡ್ತಾಯಿದ್ದೀವಿ ಬೆಂಗಳೂರಿನಲ್ಲಿ. ಸೊ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಒಂದು ಈ ಸಲ ವಿಶೇಷವಾಗಿರುತ್ತೆ. ನಾವು ಬೆಳೆಯೋ ಪದ್ಧತಿ ಮತ್ತು ಬೆಳೆಯೋ ಪದಾರ್ಥಗಳು ಮತ್ತು ಅನೇಕ ಆಹಾರಗಳ ಪದ್ಧತಿಗಳನ್ನೆಲ್ಲ ಮರ್ತಿರೋ ಅಂಥದ್ದನ್ನು ಮತ್ತೆ ವಾಪಸ್ಸು ನಾವು ಜನರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತೀವಿ 3 ದಿವಸ. ಅವತ್ತಿಗೆ ಬೆಂಗಳೂರಿನ ಎಲ್ಲ ಜನ ಬಂದು ಸೊ ನೋಡಿ ಅನುಭವ ಪಡ್ಕೋಬೇಕು ಅಂತೇಳಿ ನಾನು ಆಹ್ವಾನ. ಸರ್, ರಾಜಕೀಯದ ಮಧ್ಯೆ ತಾವು ಸಂಕ್ರಾಂತಿಯ ಒಂದು ವಿಶೇಷತೆ ಹೇಗೆ ಆಚರಣೆ ಮಾಡ್ತೀರಿ ತಮ್ಮ? ಸಾರಿ ನಾನು ದೇವಲಾಪುರದಲ್ಲಿ ನನ್ನ ಕ್ಷೇತ್ರದಲ್ಲಿ